ಭಾಗ್ಯ. ಕ್ಷೇತ್ರದ ಬಗ್ಗೆ ಹೆಂಗ್ ಗೊತ್ತಾಯ್ತು? ನಮಗೆ ಒಂದು ತುಂಬಾ ವರ್ಷದಿಂದನೂ ರಾಯರು ಗೊತ್ತು, ರಾಯರ ಮಠಕ್ಕೆ ತುಂಬಾ ಹೋಗ್ತಿದ್ದೋ. ಆದ್ರೆ ಇಲ್ಲಿಗೆ ಬಂದು ನಾನು 4ನೇ ವಾರ ಆಯ್ತು. ಇಲ್ಲಿಗೆ ಬಂದು ತುಂಬಾ ನಮ್ಗೆ ಅದ್ಭುತ ಆಗಿದೆ. ಪ್ರತಿ ಒಂದು ವಿಚಾರದಲ್ಲೂ ರಾಯರು ನಮ್ಮನ್ನ ಕೈ ಬಿಟ್ಟಿಲ್ಲ. ಒಂದೊಂದು ಕ್ಷಣದಲ್ಲೂ ರಾಯರು ನಮ್ಮನ್ನ ಕಾಪಾಡ್ತಾರೆ. ಇವತ್ತು 4ನೇ ವಾರ. ಈ 4ನೇ ವಾರ ಬಂದು ಕಾಯಿ ಕಟ್ತಾ ಇದ್ದೀನಿ. ಅದ್ರಲ್ಲಿ ನಮ್ಗೆಲ್ಲ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಮೊದಲು ತುಂಬಾನೇ ಬದಲಾವಣೆ ಇದೆ. ಮೊದ್ಲಿಗಿಂತ ತುಂಬಾನೇ ಇಲ್ಲಿಗೆ ಬಂದ್ಮೇಲೆ ತುಂಬಾ ಬದಲಾವಣೆ ಇದೆ. ಫಸ್ಟು ಹೋಗ್ತಿದ್ದೋ ಮಠಕ್ಕೆ, ರಾಯರನ್ನ ತುಂಬಾ ಭಕ್ತಿ ಮಾಡ್ತಿದ್ದೋ. ಅದು ಇಲ್ಲಿಗೆ ಬಂದ್ಮೇಲಂತೂ ಏನೋ ಒಂಥರ ಮಿರಾಕಲ್. ನಮ್ಮ ಜೀವನನೇ ರೂಪಿಸ್ಬಿಟ್ಟಿದ್ದಾರೆ ರಾಯರು. ಇವತ್ತು ಅವ್ರು ಇರೋದಕ್ಕೆ ನಾವ್ ಹಿಂಗಿದೀವಿ. ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ಕ್ಷೇತ್ರದ ಬಗ್ಗೆ, ಇಲ್ಲಿ ನೀಟ್ನೆಸ್ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ನೀವೇನ್ ಹೇಳಿ? ನಾವು ತುಂಬಾ ಸತ್ಯ ಇದೆ ಇಲ್ಲಿ. ಈ ಬಂದವರು ಯಾರೂ ಇಲ್ಲಿ ಒಳ್ಳೆ ಕೆಲಸ, ದೇವರು ತುಂಬಾ ಒಳ್ಳೆಯದು ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ತಿದೆ ಅಂತ ಯಾರ ಬಾಯಲ್ಲಿ ಹೇಳಿದ್ರು ಇದೇ ಬರುತ್ತೆ ರಾಯರ ಬಗ್ಗೆ. ರಾಯರು ತುಂಬಾನೇ ಪವಾಡ ಮಾಡ್ತಿದ್ದಾರೆ. ಎಷ್ಟೋ ಹೆಣ್ಮಕ್ಳಿಗೆ, ಎಷ್ಟೋ ಕಷ್ಟದಲ್ಲಿರೋರಿಗೆ ತುಂಬಾ ಅವ್ರ ಕೈ ಹಿಡಿದು ಅವರ ಆಶೀರ್ವಾದ ತುಂಬಾ ಇದೆ. ಮತ್ತೆ ಇಲ್ಲಿ ಡಿಸಿಪ್ಲಿನ್ ತುಂಬಾ ಚೆನ್ನಾಗಿದೆ. ಊಟ ಆಗಿರ್ಬೋದು, ವ್ಯವಸ್ಥೆ, ಭಕ್ತರಿಗೆ ಯಾವುದೇ ಆದಂತ ಪ್ರಾಬ್ಲಮ್ ಇಲ್ಲ. ಆರಾಮಾಗಿ ಅವ್ರ ದರ್ಶನ ಮುಗಿಸ್ಕೊಂಡು ಆರಾಮ್ ಹೋಗ್ಬೋದು. ಅಷ್ಟು ಶಕ್ತಿ ರಾಯರು ಎಲ್ರಿಗೂ ಕೊಟ್ಟಿದ್ದಾರೆ. ಹೊಸ್ದಾಗ್ ಬಂದ್ರೆ ರಾಯರನ್ನ ತುಂಬಾ ನಂಬಿ, ಅವ್ರನ್ನ ನಂಬಿಕೆನೆ ರಾಯರಿಗೆ ಇಷ್ಟ. ಇನ್ನೇನು ಬೇರೆ ಕೇಳಲ್ಲ ರಾಯರು. ನಮ್ಗೆ ಅದು ಬೇಕು ಇದು ಬೇಕು ಅನ್ನಲ್ಲ. ನಮ್ಮ ನಂಬಿಕೆಯಿಂದ ಬಂದ್ರೆ ಇಲ್ಲಿ ಯಾವುದೇ ಕೆಲಸ, ಯಾವುದೇ ಪ್ರಾಬ್ಲಮ್ಮು, ಯಾವುದೇ ಏನೇ ಪ್ರಾಬ್ಲಮ್ ಇದ್ರು ರಾಯರು ಎಲ್ಲದ್ರಲ್ಲೂ ಕೈ ಹಿಡಿದು ಕಾಪಾಡ್ತಾರೆ. ಅವ್ರ ಮೇಲೆ ನಂಬಿಕೆ ಇದ್ರೆ ನಮ್ಮ ಜೀವನನೇ ಉಳಿಸಿ ರಾಯರು ನಮ್ಮನ್ನು ಕಾಪಾಡ್ತಾರೆ. ಇವತ್ತು ನಮ್ಮ ಜೀವನದಲ್ಲಿ ತುಂಬಾನೇ ಅದ್ಭುತ ಆಗಿದೆ. ಇವತ್ತು ನನ್ನ ಮಕ್ಕಳು ಡಾಕ್ಟರ್ ಓದ್ತಿದ್ದಾರೆ, ಒಬ್ರು AS ಮಾಡ್ತಿದ್ದಾರೆ. ಇವತ್ತು ಒಂದೊಂದು ಕ್ಷಣಕ್ಕೂ ನನಗೆ ಏನ್ ಕೇಳ್ತೀನಿ ಅದನ್ನೆಲ್ಲ ರಾಯರು ಕೊಡ್ತಿದ್ದಾರೆ. 3 ವರ್ಷದಿಂದ ನಾವು ತುಂಬಾ ನಂಬಿದೀನಿ, 3-4 ವರ್ಷದಿಂದ. ಆದ್ರೆ ಇಲ್ಲಿಗೆ ಬಂದ್ಮೇಲೆ ಏನೊಂಥರ ಸ್ಪೆಷಲ್ ಅನಿಸ್ತಿದೆ. ತುಂಬಾನೇ ಇದೆ. ನಮ್ಮ ಮನೆಯವ್ರಿಗಾಗಿರ್ಬೋದು ಅಷ್ಟಾಗಿ ಇಂಟ್ರೆಸ್ಟ್ ಇರ್ಲಿಲ್ಲ, ಬರೋದು ಹೋಗೋದು ಅಷ್ಟೇ. ಇವ್ರು ಬಂದ್ಮೇಲೆ ಇನ್ನೂ ಪ್ರೀತಿ ರಾಯರ್ನಲ್ಲಿ ತುಂಬಾ ಹೆಚ್ಚಿಗೆ ಆಗ್ತಿದೆ. ಹಂಗಾಗಿ ಎಲ್ರು ರಾಯರಿಗೆ ಅಂತ ಬಂದಾಗ ಅವ್ರು ಯಾವತ್ತೂ ಕೈ ಬಿಡಲ್ಲ ಭಕ್ತರನ್ನ. ಅವ್ರು ಯಾವಾಗೂ ನಮ್ಮ ಜೊತೆ ಇರ್ತಾರೆ ಸದಾಕಾಲ. ಇವತ್ತು ನಮ್ಮ ಮನೇಲಿ ಫೋಟೋ ಆಗಿರ್ಬೋದು, ಇನ್ನೊಬ್ರಿಗೆ ಹೇಳೋದಾಗಿರ್ಬೋದು, ನಾವು ಅವರಲ್ಲಿ ಒಂದೊಂದು ಪವಾಡ ನಡೀತಿದೆ. ನಾನು ಯಾರ್ಯಾರಿಗೆ ಹೇಳಿದ್ದೀನಿ ಅವ್ರ ಜೀವನದಲ್ಲಿ ಒಳ್ಳೊಳ್ಳೆ ಪವಾಡ ನಡೀತಿದೆ. ಇವತ್ತು ನಮ್ಮ ಮಾತೆ ಕೇಳಿ ಇಲ್ಲಿವರೆಗೂ ಬಂದಿದ್ದಾರೆ. ನಮ್ಮ ಮಾತು ಕೇಳಿದ್ದಾರೆ. ಆದ್ರೆ ರಾಯರು ಅವ್ರನ್ನ ಕಾಯ್ತಾರೆ. ಅವರಿಂದನೇ ಇವತ್ತು ನಾವು ಹಿಂಗಿದ್ದೀವಿ. ಓಕೆ ಸರ್.